ಕಾಂಗ್ರೆಸ್ ಚುನಾವಣೆಗೂ ಮುನ್ನ 5 ಗ್ಯಾರಂಟಿಗಳನ್ನು ಘೋಷಣೆ ಮಾಡಿ ಆ ಗ್ಯಾರಂಟಿಗಳ ಕಾರಣದಿಂದಾಗಿ ರಾಜ್ಯದಲ್ಲಿ 136 ಸ್ಥಾನಗಳನ್ನು ಗೆದ್ದು ಸರ್ಕಾರವನ್ನ ಮಾಡ್ತು. ಈಗ ಸರ್ಕಾರ ಬಂದು 2 ವರ್ಷ ಹತ್ತಿರ ಆಗ್ತಾ ಇದೆ, ಇನ್ನು 2 ವರ್ಷ ಪೂರ್ಣ ಆಗಿಲ್ಲ. ಈ ಸಂದರ್ಭದಲ್ಲೇ ಗ್ಯಾರಂಟಿ ಯೋಜನೆಗಳಿಗೆ ಗ್ರಹಣ ಬಡಿದಂತಾಗಿದೆ. ಸಿದ್ದರಾಮಯ್ಯ ಸರ್ಕಾರದ ಪಂಚ ಗ್ಯಾರಂಟಿಗಳಿಗೆ ಗ್ಯಾರಂಟಿ ಇಲ್ಲ ಅನ್ನುವ ಸ್ಥಿತಿ ನಿರ್ಮಾಣ ಆಗಿದೆ. 3 ತಿಂಗಳಿಂದ ಮಹಿಳೆಯರಿಗೆ ಗೃಹಲಕ್ಷ್ಮಿಯ 2,000 ರೂಪಾಯಿ ದುಡ್ಡು ಬಂದಿಲ್ಲ. 5 ತಿಂಗಳಿಂದ ಹೆಚ್ಚುವರಿಯಾಗಿ 5 ಕೆಜಿ ಅಕ್ಕಿ ಹಣನೂ ಬಿಡುಗಡೆಯಾಗಿಲ್ಲ. ಹಾಗಿದ್ರೆ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಕಂಗಾಲಾಗಿದೆಯಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಗ್ಯಾರಂಟಿ ಯೋಜನೆಗಳಿಗೆ ರಾಜ್ಯ ಸರ್ಕಾರದ ಬಳಿ ದುಡ್ಡಿಲ್ಲವಾ ಅನ್ನುವಂತಹ ಪ್ರಶ್ನೆಗೆ ಕಾರಣ ಆಗಿದೆ ರಾಜ್ಯ ಸರ್ಕಾರದ ನಡೆ. 3 ತಿಂಗಳಿಂದ ಗೃಹಲಕ್ಷ್ಮಿಯ ದುಡ್ಡನ್ನ ಹಾಕ್ತಾ ಇಲ್ಲ. 5 ತಿಂಗಳಾಗಿದೆ, ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ಹಣವನ್ನ ಕೊಡಲಾಗ್ತಾ ಇಲ್ಲ. ಮಹಿಳೆಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ. ಆದ್ರೆ ಸರ್ಕಾರ ಏನ್ ಹೇಳ್ತಾ ಇದೆ, ಯಾವುದೇ ಕಾರಣಕ್ಕೂ ಗ್ಯಾರಂಟಿ ನಿಲ್ಲಿಸಲ್ಲ ಅಂತ ಸರ್ಕಾರ ಸಮರ್ಥನೆಯನ್ನ ಮಾಡಿಕೊಳ್ತಾ ಇದೆ. ಪ್ರತಿ ಬಾರಿ ಗ್ಯಾರಂಟಿಗಳ ಬಗ್ಗೆ ಪ್ರಶ್ನೆಗಳು ಎದ್ದಾಗ ಸರ್ಕಾರದಿಂದ ಒಂದು ಸಮರ್ಥನೆ ಬರ್ತಾ ಇತ್ತು. ಯಾವ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸೋದಿಲ್ಲ ಅಂತ ಮಲ್ಲಿಕಾರ್ಜುನ ಖರ್ಗೆಯವರಿಂದ ಹಿಡಿದು ಡಿ.ಕೆ. ಶಿವಕುಮಾರ್ ತನಕ, CM ಸಿದ್ದರಾಮಯ್ಯನವರ ತನಕ ಎಲ್ಲ ಮಂತ್ರಿಗಳು ಹೇಳ್ತಾ ಇದ್ರು ಗ್ಯಾರಂಟಿಗಳು ನಿಲ್ಲಲ್ಲ ಅಂತ. ಆದರೆ 3 ತಿಂಗಳಿಂದ ಗೃಹಲಕ್ಷ್ಮಿಯ ದುಡ್ಡು ಬಂದಿಲ್ಲ. ಇಷ್ಟು ಡಿಲೇ ಆಗಿರೋದು, 3 ತಿಂಗಳವರೆಗೂ ಗೃಹಲಕ್ಷ್ಮಿಯ ದುಡ್ಡು ಬರದೇ ಇರೋದು ಇದೇ ಮೊದಲ ಬಾರಿಗೆ. 1 ತಿಂಗಳು ಡಿಲೇ ಆಗಿತ್ತು, 2 ತಿಂಗಳು ಡಿಲೇ ಆಗಿತ್ತು. ಈ ಬಾರಿ 3 ತಿಂಗಳಾಗಿದೆ, ಬಂದಿಲ್ಲ. ಇದು 4ನೆಯ ತಿಂಗಳು. ಅಕ್ಕಿಗೆ ಕೊಡಬೇಕಾದಂತಹ ಹಣ 5 ತಿಂಗಳಿಂದ ಬಂದಿಲ್ಲ. ಈಗ ಮೊದಲಿಗೆ ಗೃಹಲಕ್ಷ್ಮಿಯ ವಿಚಾರಕ್ಕೆ ಬರೋಣ. 3 ತಿಂಗಳಿಗೆ ರಾಜ್ಯ ಸರ್ಕಾರಕ್ಕೆ ಎಷ್ಟು ಖರ್ಚಾಗುತ್ತೆ ಗೃಹಲಕ್ಷ್ಮಿಯ ಹಣವನ್ನು ಮಹಿಳೆಯರ ಖಾತೆಗೆ ಹಾಕೋದಕ್ಕೆ? 3 ತಿಂಗಳಿಗೆ 7,517 ಕೋಟಿ ರೂಪಾಯಿ ಖರ್ಚಾಗುತ್ತೆ. ಜನವರಿ ತಿಂಗಳ ಅಂತ್ಯಕ್ಕೆ, ಇದು ಫೆಬ್ರವರಿ. ಇನ್ನು 12 ದಿನ, ಇನ್ನೊಂದು 10 ದಿನ ಹೋದರೆ 28 ದಿನ ಇರೋದು ಫೆಬ್ರವರಿಯಲ್ಲಿ. ಇನ್ನು 10 ದಿನ ಹೋದರೆ 4 ತಿಂಗಳು ಮುಗಿದೋಗುತ್ತೆ. 3 ತಿಂಗಳಿನ ಡೇಟಾನೇ ಅಂದ್ಕೊಂಡ್ರು 7,517 ಕೋಟಿ ರೂಪಾಯಿ ಗೃಹಲಕ್ಷ್ಮಿಯ ಹಣ ರಿಲೀಸ್ ಆಗಬೇಕು, ರಿಲೀಸ್ ಆಗಿಲ್ಲ. ಇನ್ನು 10 ದಿನಕ್ಕೆ ಇದು 4 ತಿಂಗಳಾಗುತ್ತೆ. ರಾಜ್ಯದಲ್ಲಿ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರೆಷ್ಟಿದ್ದಾರೆ? 1.5 ಕೋಟಿ ಮಹಿಳೆಯರಿದ್ದಾರೆ. ಇರುವ 1.5 ಕೋಟಿ ಮಹಿಳೆಯರಿಗೂ ರಾಜ್ಯ ಸರ್ಕಾರದಿಂದ ಗೃಹಲಕ್ಷ್ಮಿಯ ದುಡ್ಡು ಹೋಗ್ತಾ ಇದೆಯಾ? ಇಲ್ಲ. ಒಂದಷ್ಟು ಮಹಿಳೆಯರಿಗೆ ಬ್ಯಾಂಕ್ ಖಾತೆಯಲ್ಲಿ ಸಮಸ್ಯೆ ಇದೆ ಅಂತ ದುಡ್ಡು ಹೋಗ್ತಾ ಇಲ್ಲ. ಇನ್ನೊಂದಷ್ಟು ಜನ ಏನೋ ಸಮಸ್ಯೆಗಳ ಕಾರಣದಿಂದಾಗಿ 1.5 ಕೋಟಿ ಫಲಾನುಭವಿಗಳಿಗೂ ದುಡ್ಡು ತಲುಪ್ತಾ ಇಲ್ಲ. ಅಂದಾಜು ಪ್ರತಿ ತಿಂಗಳು 2,500 ಕೋಟಿಯಷ್ಟು ಹಣ ರಾಜ್ಯ ಸರ್ಕಾರಕ್ಕೆ ಗೃಹಲಕ್ಷ್ಮಿಯ ಕಾರಣಕ್ಕೆ ಕೊಡಬೇಕಾದಂಥ ಹಣ 2,500 ಕೋಟಿ. 3 ತಿಂಗಳದ್ದು ಸೇರಿದ್ರೆ 7,500 ಕೋಟಿಯ ಹಣವನ್ನು ಹಾಕಬೇಕು. ಇನ್ನು 10 ದಿನ ಹೋದರೆ 10,000 ಕೋಟಿಯನ್ನು ಬಾಕಿ ಉಳಿಸಿಕೊಂಡಂತಾಗುತ್ತೆ ಸಿದ್ದರಾಮಯ್ಯನವರ ಸರ್ಕಾರ. ಇದು ಗೃಹಲಕ್ಷ್ಮಿಯ ವಿಚಾರ ಆಯಿತು. ಅನ್ನಭಾಗ್ಯ, ಸಿದ್ದರಾಮಯ್ಯನವರ ಘೋಷಣೆ, 10 ಕೆಜಿ ಅಕ್ಕಿ ಕೊಡ್ತೀವಿ ಪ್ರತಿಯೊಬ್ಬ ವ್ಯಕ್ತಿಗೆ ಅನ್ನುವಂತಹ ಘೋಷಣೆ. 10 ಕೆಜಿ ಅಕ್ಕಿ, ಇನ್ನು 10 ಕೆಜಿಯಲ್ಲಿ ಕೊಡ್ತಾ ಇರೋದು 5 ಕೆಜಿ ಅಕ್ಕಿ, ಇನ್ನು 5 ಕೆಜಿಗೆ ಹಣ ಕೊಡ್ತೀವಿ ಅಂತ. 5 ಕೆಜಿ ಅಕ್ಕಿ ಕೊಡ್ತಾ ಇರೋದು ಯಾವುದು? ಕೇಂದ್ರ ಸರ್ಕಾರದಿಂದ ರಾಜ್ಯಗಳಿಗೆ ಬರುವಂತಹ ಅಕ್ಕಿಯಲ್ಲಿ 5 ಕೆಜಿ ಅಕ್ಕಿಯನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ. ಆ ಅಕ್ಕಿಯನ್ನು ಜನಗಳಿಗೆ ರಾಜ್ಯ ಸರ್ಕಾರ ತಲುಪಿಸ್ತಾ ಇದೆ. ಇನ್ನು ಉಳಿದ 5 ಕೆಜಿ ಇವರ ಭರವಸೆ 10 ಕೆಜಿ ಆಗಿತ್ತು. ಅದರಲ್ಲಿ ಕೇಂದ್ರದ್ದೂ ಸೇರಿ ನಾವು ಭರವಸೆಯನ್ನು ಕೊಟ್ಟಿದ್ವಿ ಅಂತ ಕಾಂಗ್ರೆಸ್ನವರು ಸಮರ್ಥನೆ ಮಾಡಿಕೊಂಡ್ರು. BJP ಇಲ್ಲ, ನೀವು 10 ಹೇಳಿದ್ದೀರಾ, ಕೇಂದ್ರದ ಬಿಟ್ಟು 15 ಕೆಜಿ ಕೊಡಿ ಅಂದರು. ಇಲ್ಲ, ಕೇಂದ್ರದ್ದೂ ಸೇರಿ 10 ಕೆಜಿ ಅಂತ ಸಮರ್ಥನೆ ಮಾಡಿಕೊಂಡ್ರು. 5 ಕೆಜಿ ಅಕ್ಕಿಯನ್ನು ತರೋದಕ್ಕೆ ರಾಜ್ಯ ಸರ್ಕಾರದ ಬಳಿ ಆಗಲಿಲ್ಲ. ಅದೊಂದು ಪೊಲಿಟಿಕ್ಸ್. ಕೇಂದ್ರ ಸರ್ಕಾರ ಕೊಡಲ್ಲ ಅಂತೂ ನಾವು ಕೊಡ್ತೀವಿ ಅಂದ್ವು. ಈ ಥರದ ಆರೋಪ ಪ್ರತ್ಯಾರೋಪ ಎರಡೂ ಕಡೆಯಿಂದ ಬಂತು. ಕೊನೆಗೆ ಸರ್ಕಾರ ಏನು ಡಿಸೈಡ್ ಮಾಡ್ತು? 5 ಕೆಜಿ ಕೇಂದ್ರದಿಂದ ಬರುವ ಅಕ್ಕಿಯನ್ನು ಕೊಡ್ತೀವಿ, ಉಳಿದ 5 ಕೆಜಿಗೆ ಹಣ ಕೊಡ್ತೀವಿ ಅಂದರು. ಕೇಂದ್ರ ಸರ್ಕಾರದ ಪಾಲು 5 ಕೆಜಿ ಬಿಟ್ಟು ಉಳಿದ ಹೆಚ್ಚುವರಿ 5 ಕೆಜಿ ಅಕ್ಕಿಗೆ ನಾವು ದುಡ್ಡು ಕೊಡ್ತೀವಿ ಅಂದರು. ಉದಾಹರಣೆಗೆ 4 ಸದಸ್ಯರಿರುವ ಒಂದು ಕುಟುಂಬ ಇದೆ ಅಂದರೆ
40 kg ಅಕ್ಕಿಯನ್ನು ರಾಜ್ಯ ಸರ್ಕಾರ ಕೊಡಬೇಕು. ಆದರೆ ಈಗ ಕೊಡ್ತಿರೋದು 20 kg ಅಕ್ಕಿ, ಅದು ಕೇಂದ್ರದಿಂದ ಬರುವಂತಹ ಅಕ್ಕಿ. ಉಳಿದ 20 kg ರಾಜ್ಯದ ಪಾಲು ಕೊಡಬೇಕಿತ್ತಲ್ಲ. 20 kgಯ ಬದಲಾಗಿ ಪ್ರತಿ ತಿಂಗಳಿಗೆ ಒಂದು ಫ್ಯಾಮಿಲಿಯಲ್ಲಿ 4 ಜನ ಇದ್ದಾರೆ ಅನ್ನುವ ಉದಾಹರಣೆಯನ್ನು ಇಟ್ಕೊಂಡ್ರೆ 34 ರೂಪಾಯಿ ಒಂದು kg ಅಕ್ಕಿಯಂತೆ 680 ರೂಪಾಯಿ ಪ್ರತಿ ತಿಂಗಳು 4 ಜನರಿರುವ ಕುಟುಂಬಕ್ಕೆ ಹಣ ಹಾಕಬೇಕು ರಾಜ್ಯ ಸರ್ಕಾರದಿಂದ. 5 ತಿಂಗಳಿಂದ ಅಕ್ಕಿ ಹಣವನ್ನು ಬಿಡುಗಡೆ ಮಾಡಿಲ್ಲ ರಾಜ್ಯ ಸರ್ಕಾರ. ಗೃಹಲಕ್ಷ್ಮಿಯದ್ದು 3 ತಿಂಗಳಿಂದ ರಿಲೀಸ್ ಆಗಿಲ್ಲ, ಅಕ್ಕಿಯದ್ದು ಅನ್ನಭಾಗ್ಯದ ಅಕ್ಕಿಯದ್ದು 5 ತಿಂಗಳಿಂದ ರಿಲೀಸ್ ಆಗಿಲ್ಲ. ಒಟ್ಟಾರೆ ರಾಜ್ಯದಲ್ಲಿ ಫಲಾನುಭವಿಗಳು ಎಷ್ಟಿದ್ದಾರೆ? ಅನ್ನಭಾಗ್ಯದ ಫಲಾನುಭವಿಗಳು BPL ಕಾರ್ಡ್ಗಳು 1,16,00,000 ಇದೆ. ಅಷ್ಟು ಫ್ಯಾಮಿಲಿಗಳಿದ್ದಾವೆ. 3,93,00,000 ಫಲಾನುಭವಿಗಳಿದ್ದಾರೆ BPL ಕಾರ್ಡು. ಅಂತ್ಯೋದಯ ಕಾರ್ಡಿಗೆ ಬಂದರೆ 10,08,000 ಫಲಾನುಭವಿ, 80,000 ಫಲಾನುಭವಿಗಳಿದ್ದಾರೆ. ಅಂದರೆ ಅಷ್ಟು ಕಾರ್ಡ್ಗಳಿದ್ದಾವೆ. ಫಲಾನುಭವಿಗಳ ಸಂಖ್ಯೆಗೆ ಹೋದರೆ 44 ಲಕ್ಷಕ್ಕೆ ಬರುತ್ತೆ. BPL ಕಾರ್ಡು ಪ್ಲಸ್ ಅಂತ್ಯೋದಯ ಎರಡನ್ನೂ ಸೇರಿದ್ರೆ ರಾಜ್ಯದಲ್ಲಿ ಇರುವಂತಹ ಒಟ್ಟು ಕಾರ್ಡ್ಗಳೆಷ್ಟು, ಬಡವರು ಅಂತ ಇರುವ ಕುಟುಂಬಗಳೆಷ್ಟು? 1,26,00,000 ಬಡ ಕುಟುಂಬಗಳಿವೆ ರಾಜ್ಯದಲ್ಲಿ. ಈ ನಂಬರ್ ನೋಡಿದ್ರೆ ಯಾರಿಗಾದರೂ ಆಶ್ಚರ್ಯ ಆಗುತ್ತೆ. ರಾಜ್ಯದಲ್ಲಿ ಹೆಚ್ಚು ಕಡಿಮೆ 1,40,00,000 ಕುಟುಂಬಗಳಿದ್ದಾವೆ. ಆದರೆ ಅದರಲ್ಲಿ ಬಡವರ ಸಂಖ್ಯೆ, ಬಡ ಕುಟುಂಬಗಳ ಸಂಖ್ಯೆ 1,26,00,000. ಸರ್ಕಾರದ ಅಂಕಿಅಂಶಗಳ ಪ್ರಕಾರ ಒಟ್ಟಾರೆ 4,40,00,000 ಜನ ಫಲಾನುಭವಿಗಳಂತೆ. ಅಂದರೆ ರಾಜ್ಯದ ಒಟ್ಟಾರೆ ಕುಟುಂಬಗಳಲ್ಲಿ 90% ಬಡವರು ಅನ್ನುವಂತಹ ಲೆಕ್ಕಾಚಾರ ಇದು. ಇಷ್ಟು ಫಲಾನುಭವಿಗಳಿಗೆ, ಅಷ್ಟು ಫಲಾನುಭವಿಗಳೇ ಅಕ್ಕಿಗಳನ್ನು ತಗೊಳ್ಳೋದಿಲ್ಲ. ಕೆಲವು ಬೇರೆ ಬೇರೆ ಕಾರಣಕ್ಕಾಗಿ, ID ಕಾರ್ಡ್ ಕಾರಣಕ್ಕೆ, ಆಸ್ಪತ್ರೆಗಳ ಕಾರಣಕ್ಕೆ, ಡಾಕ್ಯುಮೆಂಟ್ ಕಾರಣಕ್ಕೆ BPL ಕಾರ್ಡ್ಗಳನ್ನು ಮಾಡಿಸಿಕೊಂಡಂತಹವರೂ ಇದ್ದಾರೆ. ಒಟ್ಟಾರೆ ಸರ್ಕಾರ ಹೇಳಿದಂತೆ 5 kg ಅಕ್ಕಿಗೆ ಹಣವನ್ನು 5 ತಿಂಗಳಿಂದ ಹಾಕ್ತಾ ಇಲ್ಲ. ಇದುವರೆಗೆ ಗ್ಯಾರಂಟಿ ಯೋಜನೆಗಳ ವಿಷಯವಾಗಿ ಕಾಂಗ್ರೆಸ್ನ ಶಾಸಕರು ಏನು ಆರೋಪ ಮಾಡ್ತಾ ಇದ್ರು ತಮ್ಮದೇ ಸರ್ಕಾರದ ವಿರುದ್ಧ? ಗ್ಯಾರಂಟಿಗಳ ಕಾರಣದಿಂದಾಗಿ ಅಭಿವೃದ್ಧಿಗೆ ಹೊಡೆತ ಬಿದ್ದಿದೆ ಅಂತ ಶಾಸಕರು ಆರೋಪವನ್ನು ಮಾಡ್ತಾ ಇದ್ರು. ಈಗ ನೋಡಿ, ಗ್ಯಾರಂಟಿಗಳಿಗೆ ಹೊಡೆತ ಬಿದ್ದಿದೆ. ಯಾವ ಗ್ಯಾರಂಟಿ ಯೋಜನೆಗಳನ್ನು ಕಾಂಗ್ರೆಸ್ ಘೋಷಣೆ ಮಾಡ್ತೋ ಆ ಯೋಜನೆಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿಗೆ ದುಡ್ಡಿಲ್ಲ. ಶಾಸಕರ ಅನುದಾನ ಬಿಡುಗಡೆ ಆಗ್ತಾ ಇಲ್ಲ. ನಾವು ಕ್ಷೇತ್ರದಲ್ಲಿ ಮುಖ ತೋರಿಸೋದಕ್ಕಾಗ್ತಾ ಇಲ್ಲ. ಏನು ಅಂತ ಜನರ ಮುಂದೆ ನಿಂತ್ಕೊಳ್ಳೋದು? ಇದು ಶಾಸಕರ ಆಕ್ರೋಶ ಆಗಿತ್ತು. ಎಲ್ಲ ದುಡ್ಡನ್ನು ನೀವು ಗ್ಯಾರಂಟಿಗಳಿಗೆ ಕೊಡ್ತಾ ಇದ್ದೀರಾ, ನಮಗೆ ರಸ್ತೆ ಮಾಡ್ಸೋಕ್ಕೆ ದುಡ್ಡಿಲ್ಲ, ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡೋದಕ್ಕೆ ದುಡ್ಡಿಲ್ಲ ಅಂತ. ಈಗ ನೋಡಿದ್ರೆ ಗ್ಯಾರಂಟಿಗೆ ಸಮಸ್ಯೆ ಆಗ್ತಾ ಇದೆ ಅಂದರೆ ಏನರ್ಥ? ಅಂದರೆ ರಾಜ್ಯ ಸರ್ಕಾರಕ್ಕೆ ಆರ್ಥಿಕವಾದ ಸಂಕಷ್ಟ ಶುರುವಾಗಿದೆ ಅಂತ ಅರ್ಥ. ಮಹಿಳೆಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಮಹಿಳೆಯರ ಮಾತುಗಳನ್ನೊಮ್ಮೆ ಕೇಳ್ಕೊಂಡು ಬನ್ನಿ. 5 ಗ್ಯಾರಂಟಿ ಕೊಟ್ರಿ ಅವ್ರಿ ಕಾಂಗ್ರೆಸ್ ಸರ್ಕಾರ. ಅವ್ರಿ 5 ಗ್ಯಾರಂಟಿ ಕೊಟ್ರಿ. 5 ಗ್ಯಾರಂಟಿ ಪ್ರಕಾರ ರೇಷನ್ ದುಡ್ಡು ಬರೀ ಬರ್ತಾ ಇಲ್ಲ. ಆಮೇಲೆ ಗೃಹಲಕ್ಷ್ಮಿ ದುಡ್ಡು ಬರೀ ಯಾರಿಗೂ ಬರ್ತಾ ಇಲ್ಲ. ಫಸ್ಟ್ ಎಲ್ಲ ಕೊಡ್ತೇವೆ ಅಂದ್ರಿ ಸರ್. 5 ಗ್ಯಾರಂಟಿ ಎಲ್ಲ ಕೊಡ್ತೇವೆ, ನಮಗೂ ಫ್ರೀ ನಿಮಗೂ ಫ್ರೀ ಅಂದರು. ಯಾರಿಗೂ ಫ್ರೀ ಇಲ್ಲ. ಸರ್ಕಾರಕ್ಕೆ ಈಗ ಜನಗರದ್ದು ಎಲ್ಲ ಕೂಗ್ ಕೇಳ್ಬೇಕ್ರಿ. ಅವ್ರಿಗೆ ಸಿದ್ದರಾಮಯ್ಯಗ ಎಲ್ಲ ಜನಗಳ ಮಹಿಳೆಯರ ಜನ ಎಲ್ಲ ಕೂಗ ಅವ್ರಿಗೆ ಕೇಳ್ಬೇಕಂತಂದ ನಾ ಹೇಳಕ್ ಬಯಸ್ತೇನೆ. ಕಾಂಗ್ರೆಸ್ ಸರ್ಕಾರ 5 ಗ್ಯಾರಂಟಿ ಹೇಳಿ 5 ಗ್ಯಾರಂಟಿ ಒಳಗೆ ಅದು 170 ಅದನ್ನು ಕೊಟ್ಟಿಲ್ಲ. ಗೃಹಲಕ್ಷ್ಮಿನೂ 3 ತಿಂಗಳು ಕೊಟ್ಟಿಲ್ಲ. ಅದು ಗುಡಿಸೋರ ಜನ ಏನು ಮಾಡ್ಬೇಕು? ಹಂಗಾದ್ರೆ ನೀವು ನಂಬ್ಕೊಂಡು ವೋಟ್ ಹಾಕಿ ಮಾಡಿ ಇನ್ನೂ ಯಾಕೆ ಅಮೌಂಟ್ ಹಾಕಿಲ್ಲ ಅವರು? ನೀವು ಅಕ್ಕಿ ಕೊಡಲಿಲ್ಲ ಅಂತಂದ್ರೆ ನಮ್ದು ಅಕ್ಕಿ ಕೊಡೋದಾಗಿರ್ಬೋದು, ಅಕ್ಕಿದ ರೊಕ್ಕನೂ ಕೊಡಲಿಲ್ಲ ಅಂತಂದ್ರೆ, ಅಥವಾ ಈ ಒಂದು 2,000 ರೂಪಾಯಿ ಗೃಹಲಕ್ಷ್ಮಿದ ಅಮೌಂಟು ರೊಕ್ಕನೂ ಕೂಡ ನಮ್ಮ ಅಕೌಂಟ್ ಬರಲಿಲ್ಲ ಅಂತಂದ್ರೆ ನಾವು ಡಿಪೆಂಡ್ ಆಗಿದ್ವಿ ನಿಮ್ಮ ಮೇಲೆ. ಅವು ಬರಲಿಲ್ಲ ಅಂತಂದ್ರೆ ನಮಗೆ ಭಾಳ ಸಮಸ್ಯೆ ಆಗ್ತೈತಿ. ಯೋಜನೆಗಳು ಏನದವ್ರು ಎಲ್ಲ ಯೋಜನೆಗಳು ಬಂದ್ ಮಾಡಿ ಮೊದಲಿನ ಥರ ನಮ್ಮ ರೇಷನಾರು ಕೊಡ್ರಲ್ಲ, ಅದನ್ನು ನೀವು ಕೊಡಲ್ಲ ಅಂತಂದ್ರೆ ನಾವು ಬದುಕೋದು ಹೆಂಗೆ? ಈಗಾಗಲೇ ಅವರು 5 ಗ್ಯಾರಂಟಿ ಅಂತ ಹೇಳಿ ಮಾಡಿದ್ದಾರೆ. ಈ ಮೊದಲು ಕೊಡ್ತಾ ಬಂದಿದ್ದಾರೆ. ಈ ಮುಂದೂ ಕೊಡಬೇಕು. ಯಾಕಪ್ಪ ಅಂತಂದರೆ 3 ತಿಂಗಳಾಯಿತು. ಎಲ್ಲ ಲೇಡೀಸ್ ಬಂದು ನಮ್ಮ ಹತ್ರ ಹೇಳ್ತಾ ಇದ್ದಾರೆ, ನಮ್ಮ ಅಮೌಂಟ್ ಬಂದಿಲ್ಲ ರೀ, ಕೇಳ್ರಿ ನಮ್ಮ ಅಮೌಂಟ್ ಬಂದಿಲ್ಲ ಅಂತ. ಬಡವ್ರ ಜನ ನಿಮ್ಮನ್ನೇ ನಂಬೆ ಓಟ್ ಹಾಕಿ ಆರಿಸ್ ಕಳಿಸಿದ್ದಾರೆ. ದಯವಿಟ್ಟು ನೀವು ಏನು 5 ಗ್ಯಾರಂಟಿ ತಂದಿರಿ ಹೇಳಿಕೆ ಪ್ರಕಾರ ನೀವು ಅವ್ರ ಬಡ ಜನರಿಗೆ ಕೊಡಬೇಕಂತ ತಮ್ಮಲ್ಲಿ ಕೇಳ್ತೇನೆ. ರಾಜ್ಯ ಸರ್ಕಾರ ಈ ಎರಡೂ ಯೋಜನೆಗಳಿಗೆ ತತ್ಕ್ಷಣಕ್ಕೆ ಹಣ ಬಿಡುಗಡೆ ಮಾಡಬೇಕು ಅಂದರೆ 10,000 ಕೋಟಿ ರೂಪಾಯಿ ಬೇಕು. 5 ತಿಂಗಳ ಅಕ್ಕಿ ಹಣ 5 kgಗೆ ಪ್ರತಿ ಕುಟುಂಬಕ್ಕೆ ಅಂದರೆ ತಿಂಗಳಿಗೊಂದು 500 ಕೋಟಿ ಆಗುತ್ತೆ.
ಗೃಹಲಕ್ಷ್ಮಿಯ ದುಡ್ಡು ತಿಂಗಳಿಗೊಂದು 2,500 ಕೋಟಿ ಆಗುತ್ತೆ. ಗೃಹಲಕ್ಷ್ಮಿಯ ದುಡ್ಡು 3 ತಿಂಗಳಿಗೆ 7,500 ಕೋಟಿ ಬಾಕಿ ಇದೆ. ಅಕ್ಕಿಯ 5 ತಿಂಗಳ ಬಾಕಿ ಒಂದು 2,500 ಕೋಟಿ ಆಗುತ್ತೆ. ಒಟ್ಟಾರೆ 10,000 ಕೋಟಿ ಹಣವನ್ನು ಈ ತಿಂಗಳು ರಿಲೀಸ್ ಮಾಡಬೇಕಾದಂತಹ ಒತ್ತಡ ಸಿದ್ದರಾಮಯ್ಯನವರ ಸರ್ಕಾರದ ಮುಂದೆ ಇದೆ. ಇನ್ನು 10 ದಿನ ತಡ ಆದರೆ 13,000 ಕೋಟಿ 13,000 ಕೋಟಿ ರಿಲೀಸ್ ಮಾಡಬೇಕಾಗತ್ತೆ. ಸರ್ಕಾರದ ಮೇಲೆ ಆ ಒತ್ತಡ ಶುರುವಾಗುತ್ತೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವ್ರನ್ನ ಕೇಳಿದ್ರೆ ಏನು ಹೇಳ್ತಾರೆ? ಇಲ್ಲ ರಿಲೀಸ್ ಆಗುತ್ತೆ ಅಂತ ಹೇಳ್ತಾರೆ. ಡಿ ಕೆ ಶಿವಕುಮಾರ್ ಕೂಡ ಇಲ್ಲ ತಕ್ಷಣ ಬರುತ್ತೆ, ಸದ್ಯದಲ್ಲೇ ರಿಲೀಸ್ ಆಗುತ್ತೆ ಅಂತ. BJPಯವರು ಸರ್ಕಾರದ ಬಳಿ ದುಡ್ಡಿಲ್ಲ, ದಿವಾಳಿ ಆಗ್ತಿದೆ ಅಂತ ಆರೋಪ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ, DKಶ ಮತ್ತು ಛಲವಾದಿ ನಾರಾಯಣ ಸ್ವಾಮಿ ಮಾತಾಡಿದ್ದಾರೆ ನೋಡಿ. ಹೇಳಿದ್ದೀನಿ ಕೊಡಕ್ಕೆ ಹೇಳಿದ್ದೀನಿ. ಈಗಾಗಲೇ ಸರ್ಕಾರ ಕೇವಲ ಜನರಿಗೆ ಕೆಲಸ ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿ ಪ್ರಚಾರದಲ್ಲಿ ಇರಬೇಕಾಗಿತ್ತು. ಸರ್ಕಾರ ನಮಗೆ ಗ್ಯಾರಂಟಿಗಳ ಹಣ ತಲುಪಿಸಿಲ್ಲ, ನಮಗೆ ಅಕ್ಕಿ ಕೊಟ್ಟಿಲ್ಲ, 2,000 ರೂಪಾಯಿ ಬರಬೇಕಾಗಿತ್ತು ಬರಿಲ್ಲ, 6 ತಿಂಗಳಿಂದ ನಮಗೆ ವಂಚನೆ ಆಗಿದೆ, ಮೋಸ ಆಗಿದೆ, ಸರ್ಕಾರ ಗಮನಿಸಿಲ್ಲ. ಈ ಕಾರಣಕ್ಕೆ ಪ್ರಚಾರದಲ್ಲಿದೆ. ಎರಡನೇ ಪ್ರಚಾರ ಅವರು ಇರ್ತಕ್ಕಂಥದ್ದು ಕೇವಲ ಹೈಕಮಾಂಡ್ ಕಡೆ ಹೋಗ್ತೀವಿ, ಮುಖ್ಯಮಂತ್ರಿ ಬದಲಾವಣೆ ಆಗಬೇಕು, ನಾವು ಮುಖ್ಯಮಂತ್ರಿ ಆಗಬೇಕು, ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರೇ ಇನ್ನು 5 ವರ್ಷ ಇರಬೇಕು, ಇಲ್ಲ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ಈ ರೀತಿ ಅಧಿಕಾರಕ್ಕಾಗಿ ಕಚ್ಚಾಟ ಕಿತ್ತಾಟಗಳಲ್ಲಿ ಗುಂಪುಗಾರಿಕೆ ಮಾಡಿಕೊಂಡು ಅದರಲ್ಲಿ ಇನ್ನೊಂದು ರೀತಿಯ ಪ್ರಚಾರದಲ್ಲಿ ಇದೆ ಈ ಸರ್ಕಾರ. ಇಯರ್ ಎಂಡು ಎಲ್ಲ ಕಲೆಕ್ಷನ್ಸ್ ಎಲ್ಲ ಬರ್ತದೆ. ಸರ್ಕಾರಕ್ಕೆ ಹಣ ಬಂದಾಗ ಸರ್ಕಾರ ಹಣ ಬಿಡುಗಡೆ ಮಾಡ್ತದೆ. ಸರ್ಕಾರಕ್ಕೆ ಏನು ಸಮಸ್ಯೆ ಏನಿಲ್ಲ. 2-3 ತಿಂಗಳು ರಿಲೀಸ್ ಆಗಬೇಕು, ಈ ತಿಂಗಳು ರಿಲೀಸ್ ಆಗ್ತದೆ. ಒಂದು ವಾರದ ಹಿಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡ್ತಾ ಹೇಳಿದ್ರು ಮುಂದಿನ ತಿಂಗಳು ರಿಲೀಸ್ ಆಗುತ್ತೆ ಅಂತ. ಸಿದ್ದರಾಮಯ್ಯನವರು ಹೇಳಿದ್ದೀನಿ ರಿಲೀಸ್ ಮಾಡೋದಕ್ಕೆ ಅಂತ ಹೇಳ್ತಾರೆ. DK ಶಿವಕುಮಾರ್ ಸ್ವಲ್ಪ ದಿನದಲ್ಲಿ ಬರುತ್ತೆ ಅಂತ ಹೇಳ್ತಿದ್ದಾರೆ. ನಿಜವಾಗಲೂ ಯಾವಾಗ ಬರುತ್ತೆ ಸ್ಪಷ್ಟವಾದ ಆನ್ಸರನ್ನು ಯಾರೂ ಕೊಡ್ತಾ ಇಲ್ಲ. ಈಗ ಸರ್ಕಾರದ ಬಳಿ ದುಡ್ಡಿಲ್ವಾ, ಅಭಿವೃದ್ಧಿಗೆ ದುಡ್ಡಿಲ್ಲ ಅನ್ನುವಂತಹ ಆರೋಪ ಇತ್ತು. ಈಗ ಗ್ಯಾರಂಟಿಗಳಿಗೂ ದುಡ್ಡಿಲ್ವಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಹಾಗಿದ್ರೆ ಸಿದ್ದರಾಮಯ್ಯನವರು ಕಳೆದ ವರ್ಷ ಮಂಡಿಸಿದ ಬಜೆಟ್ನ ಅಂಕಿಅಂಶ ಏನು? 2024-2025 ಬಜೆಟ್ 3,71,000 ಕೋಟಿಯ ಬಜೆಟನ್ನು ಮಂಡನೆ ಮಾಡಿದ್ರು ಸಿದ್ದರಾಮಯ್ಯನವರು. ಕರ್ನಾಟಕದ ಇತಿಹಾಸದಲ್ಲಿ ಇಷ್ಟು ದೊಡ್ಡ ಬಜೆಟ್ ಮಂಡನೆಯಾಗಿದ್ದು ಕಳೆದ ಬಾರಿ. 3,71,000 ಕೋಟಿಯ ಬಜೆಟ್ನಲ್ಲಿ ಸಾಲದ ಪ್ರಮಾಣವೇ 1,05,000 ಕೋಟಿ ಇತ್ತು. ಸಾಲದ ಮೂಲಕ ಬಂದ ಹಣ. ಉಳಿದಂತೆ ಆ ಬಜೆಟ್ ಅಲೋಕೇಶನ್ನ ಖರ್ಚುಗಳೇನು? ಒಂದು ರಾಜಸ್ವ ವೆಚ್ಚ 2,90,000 ಕೋಟಿ. ಏನು ರಾಜಸ್ವ ವೆಚ್ಚ ಅಂದರೆ ಸರ್ಕಾರ ದಿನನಿತ್ಯ ನಡಿಬೇಕು ಅಂತಂದರೆ, ರನ್ ಆಗಬೇಕು ಗೌರ್ಮೆಂಟು ಅಂದರೆ ವರ್ಷಕ್ಕೆ 2,90,000 ಕೋಟಿ ಬೇಕು. ನೌಕರರ ಸಂಬಳ, ಆಫೀಸ್ ಖರ್ಚು, ದಿನನಿತ್ಯದ ಭತ್ಯೆ ಇವೆಲ್ಲವೂ ಸೇರಿದ್ರೆ 2,90,000 ಕೋಟಿ ಬೇಕು. ಇದನ್ನು ಬಿಟ್ಟು ಸರ್ಕಾರಕ್ಕೆ ಉಳಿಯೋದು ಅಭಿವೃದ್ಧಿ ಯೋಜನೆಗಳಿಗೆ ಅಂದರೆ ಅದು ಬಂಡವಾಳ ವೆಚ್ಚಕ್ಕೆ ಬರುತ್ತೆ. 55,877 ಕೋಟಿ ರೂಪಾಯಿ. ಸಾಲ ಮರುಪಾವತಿಗೆ 24,794 ಕೋಟಿ ರೂಪಾಯಿ. ಈ ಬಂಡವಾಳ ವೆಚ್ಚ ಇದೆಯಲ್ಲ 55,877 ಕೋಟಿ ರಾಜ್ಯದ ಅಭಿವೃದ್ಧಿಗೆ ಖರ್ಚು ಮಾಡಬೇಕಾದಂತಹ ಹಣ. ಉಳಿದ 2,90,000 ಕೋಟಿ ಇದೆಯಲ್ಲ ಅದು ಸಂಬಳ, ಸಾರಿಗೆ, ಗೌರ್ಮೆಂಟ್ ರನ್ ಮಾಡೋದಕ್ಕೆ, ಭತ್ಯೆ ಇದೆಲ್ಲದಕ್ಕೂ ಹೋಗ್ಬಿಡುತ್ತೆ. ಸರ್ಕಾರದ ಬಳಿ ಅಭಿವೃದ್ಧಿಗೆ ಅಂತ ಉಳಿದದ್ದು 55,877 ಕೋಟಿ. ಇಷ್ಟು ದುಡ್ಡಿನಲ್ಲಿ ಅಭಿವೃದ್ಧಿ ಆಯ್ತಾ, ಯೋಜನೆಗಳಾದ್ವಾ, ಶಾಸಕರಿಗೆ ಅನುದಾನ ಸಿಕ್ಕಿದ್ವಾ ಅಂತ ನೋಡಿದ್ರೆ ಇಲ್ಲ. ಯಾಕಂದರೆ 55,877 ಕೋಟಿಯಲ್ಲಿ ಕಳೆದ ಬಾರಿ ಗ್ಯಾರಂಟಿ ಯೋಜನೆಗಳಿಗೆ ಅಂತ ಮೀಸಲಿಟ್ಟದ್ದೇ 52,000. 2024 ಮತ್ತು 2025 ಬಜೆಟ್ನಲ್ಲಿ 52,000 ಕೋಟಿಯನ್ನು ಗ್ಯಾರಂಟಿ ಯೋಜನೆಗಳಿಗಾಗಿ ಮೀಸಲಿಡಲಾಯಿತು. ಅದಕ್ಕೆ ಹಿಂದಿನ ವರ್ಷಕ್ಕೆ ಹೋದರೆ 36,000 ಕೋಟಿ, ಕಳೆದ ವರ್ಷ 52,000 ಕೋಟಿ. ನಿಮಗೆ 55,000 ಕೋಟಿಯಷ್ಟು ದುಡ್ಡು ಅಭಿವೃದ್ಧಿಗೆ ಅಂತ ಉಳಿದಂತಹ ದುಡ್ಡು, ಅದರಲ್ಲೇ 52,000 ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಅಂದರೆ ಅಭಿವೃದ್ಧಿಗೆ ದುಡ್ಡಿಲ್ಲ ಅಂತ ಅರ್ಥ ಆಯಿತು. ಈಗ ಗ್ಯಾರಂಟಿ ಯೋಜನೆಗಳಿಗೆ 52,000 ಕೋಟಿ ಇತ್ತಲ್ಲ, ಯಾಕೆ ಅಷ್ಟನ್ನೂ ಖರ್ಚು ಮಾಡೋದಕ್ಕೆ ಸರ್ಕಾರದಲ್ಲಿ ಸಮಸ್ಯೆ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಏನಾಗಿದೆ ಹಾಗಿದ್ರೆ?
ಒಂದು ಗ್ಯಾರಂಟಿಗಳಿಗಾಗಿ ಮೀಸಲಿಟ್ಟಂತಹ ಹಣವನ್ನು ಸರ್ಕಾರ ಬೇರೆ ಕಡೆ ಡೈವರ್ಟ್ ಮಾಡಿರಬಹುದು. ಉದಾಹರಣೆಗೆ ಶಾಸಕರ ಅನುದಾನಕ್ಕೆ, ಅಭಿವೃದ್ಧಿ ಯೋಜನೆಗಳಿಗೆ, ಆ ಕಾರಣಕ್ಕಾಗಿ ಡೈವರ್ಟ್ ಆಗಿದ್ದರೆ ಮಾತ್ರ ಗ್ಯಾರಂಟಿಗಳಿಗೆ ರಿಲೀಸ್ ಮಾಡೋದಕ್ಕೆ ಸಮಸ್ಯೆಯಾಗಿದೆ. ಗ್ಯಾರಂಟಿ ಹಣವನ್ನು ಗ್ಯಾರಂಟಿಗೆ ಬಳಸೋದಾಗಿದ್ದರೆ ಇಷ್ಟೊತ್ತಿಗೆ ಹಣ ಬಿಡುಗಡೆ ಆಗಬೇಕಾಗಿತ್ತು. ಈಗ 2024-25 ಬಜೆಟ್ನಲ್ಲಿ ಸರ್ಕಾರ ಹೇಳಿದ್ದೆಷ್ಟು ಕೊಟ್ಟಿದ್ದೆಷ್ಟು. ನಾನು ಬಜೆಟ್ನ ಅಂಕಿಅಂಶವನ್ನು ನಿಮ್ಮ ಮುಂದಿಟ್ಟೆ. 55,877 ಕೋಟಿ ಹಣ ಅಭಿವೃದ್ಧಿಗೆ ಅಂತ ಉಳಿದಂತಹ ಹಣ. ಆ ಹಣದಲ್ಲಿ ಗ್ಯಾರಂಟಿಗೆ 52,000 ಕೋಟಿ ಗ್ಯಾರಂಟಿಗೆ ಕೊಡ್ಬೋದಾಗಿತ್ತು. ಅದು ಡೈವರ್ಟ್ ಮಾಡಿರೋ ಕಾರಣದಿಂದಾಗಿ ಬಹುಶಃ ಸಮಸ್ಯೆ ಸರ್ಕಾರದ ಮಟ್ಟದಲ್ಲಿ ಆಗ್ತಾ ಇದೆ. ಈಗ 2024-25 ಬಜೆಟ್ 3,70,000 ಕೋಟಿಯ ಬಜೆಟನ್ನು ಸಿದ್ದರಾಮಯ್ಯನವರು ಮಂಡನೆ ಮಾಡಿದ್ರಲ್ಲ, ಇದರಲ್ಲಿ ಎಷ್ಟು ಕೊಟ್ಟಿದ್ದಾರೆ, ಎಷ್ಟು ಬಿಟ್ಟಿದ್ದಾರೆ ಅಂತ ನೋಡೋಣ. ಡಿಸೆಂಬರ್ 30 ಅಂತ್ಯದ ಲೆಕ್ಕಾಚಾರದ ದಾಖಲೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಿರುವಂತಹ ದಾಖಲೆ ಇದು. ಪ್ರತಿ 3 ತಿಂಗಳಿಗೊಮ್ಮೆ ಈ ರೀತಿಯ ದಾಖಲೆಯನ್ನು ರಿಲೀಸ್ ಮಾಡುತ್ತೆ. ತ್ರೈಮಾಸಿಕ 3 ತಿಂಗಳಿಗೊಮ್ಮೆ ರಿಲೀಸ್ ಮಾಡಲಾಗುತ್ತೆ. ಡಿಸೆಂಬರ್ ಅಂತ್ಯಕ್ಕೆ ಇಲಾಖಾವಾರು ಪಕ್ಷಿ ನೋಟ 2024-25 ಡಿಸೆಂಬರ್ ಅಂತ್ಯಕ್ಕೆ ಅಂತ ದಾಖಲೆ 34 ಪುಟಗಳ ದಾಖಲೆ ಇದು. ಇದರ ಪ್ರಕಾರ ಡಿಸೆಂಬರ್ ಅಂತ್ಯದ ವೇಳೆಗೆ ರಾಜ್ಯ ಸರ್ಕಾರ ಕಳೆದ ಬಾರಿ ಘೋಷಣೆ ಮಾಡಿದಂತಹ ಬಜೆಟ್ನಲ್ಲಿ 3,30,880 ಕೋಟಿ ಅನುದಾನ ಘೋಷಣೆಯಾಗಿತ್ತು ಡಿಸೆಂಬರ್ ಅಂತ್ಯದ ವೇಳೆಗೆ. ನೀವು ಮಾರ್ಚ್ ಅಂತ್ಯದ ವೇಳೆಗೆ ಹೋದರೆ 3,70,000 ಕೋಟಿ. ಏಪ್ರಿಲ್ 1ರಿಂದ ಮಾರ್ಚ್ 31ರವರೆಗೆ ಒಂದು ಆರ್ಥಿಕ ವರ್ಷ. ಡಿಸೆಂಬರ್ ಅಂತ್ಯದ ವೇಳೆಗೆ ಒಟ್ಟಾರೆ ಅನುದಾನ ರಾಜ್ಯದಿಂದ ಬಿಡುಗಡೆ ಆಗಬೇಕಾಗಿದ್ದದ್ದು 3,30,880 ಕೋಟಿ. ಇದುವರೆಗೆ ಬಿಡುಗಡೆ ಆಗಿರೋದೆಷ್ಟು? 2,02,977 ಕೋಟಿ ರಿಲೀಸ್ ಆಗಿದೆ. ಒಟ್ಟು ರಿಲೀಸ್ ಆಗಿರೋದು 2,02,977 ಕೋಟಿ. ಖರ್ಚೆಷ್ಟಾಗಿದೆ? 1,89,299 ಕೋಟಿ. ಅನುದಾನ ಬಿಡುಗಡೆಗೂ ಅನುದಾನಕ್ಕೂ ಘೋಷಣೆಯಾದ ಅನುದಾನಕ್ಕೂ ಬಿಡುಗಡೆಯಾದಕ್ಕೂ ಅಂತರ ಎಷ್ಟು? ಒಟ್ಟು ಅನುದಾನ ಡಿಸೆಂಬರ್ ಅಂತ್ಯಕ್ಕೆ 3,30,880 ಕೋಟಿ ರಿಲೀಸ್ ಆಗಬೇಕಾಗಿತ್ತು. ರಿಲೀಸ್ ಆಗಿರೋದು 2,02,977 ಕೋಟಿ. ಬಾಕಿ ಎಷ್ಟು ರಿಲೀಸ್ ಆಗಬೇಕು? 1,27,903 ಕೋಟಿ ರಿಲೀಸ್ ಆಗಬೇಕು. ಘೋಷಣೆ ಮಾಡಿದ್ದರಲ್ಲಿ 61% ಅಷ್ಟೇ ಬಿಡುಗಡೆಯಾಗಿದೆ, ಉಳಿದದ್ದು ರಿಲೀಸ್ ಆಗಿಲ್ಲ. ಈಗ ಘೋಷಣೆ ಮಾಡಿದ್ದಕ್ಕೂ ಖರ್ಚಿಗೂ ಎಷ್ಟು ಅಂತರ ಇದೆ? 3,30,880 ಕೋಟಿ ಡಿಸೆಂಬರ್ ಅಂತ್ಯಕ್ಕೆ ರಾಜ್ಯ ಸರ್ಕಾರ ರಿಲೀಸ್ ಮಾಡಬೇಕಾಗಿತ್ತು. ರಿಲೀಸ್ ಆಗಿರೋದು 1,89,299 ಕೋಟಿ. ಬಾಕಿ ಖರ್ಚು ಲೆಕ್ಕ ಹಾಕಿದ್ರೆ 1,41,000 ಕೋಟಿ, 41,581 ಕೋಟಿ ರಿಲೀಸ್ ಆಗೇ ಇಲ್ಲ. ಅನುದಾನ ಘೋಷಣೆಗೂ ಆಗಿರುವ ಖರ್ಚು ಲೆಕ್ಕ ಹಾಕಿದ್ರೆ 1,41,000 ಕೋಟಿ ಬಾಕಿ ಇದೆ. ಅಂದರೆ ಘೋಷಣೆ ಮಾಡಿದ್ದ 57% ಅಷ್ಟೇ ಬಾಕಿ ಇದೆ. ಯಾಕೆ ಈ ಪ್ರಶ್ನೆ ಬರುತ್ತೆ ಅಂದರೆ, ಬಜೆಟ್ 3,70,000 ಕೋಟಿಯಿಂದ ಅಂದು ಅದರಲ್ಲಿ ಮುಕ್ಕಾಲು ಭಾಗನೂ ಖರ್ಚಾಗ್ತಿಲ್ಲ. ಅಂದರೆ ಇನ್ನು 3 ತಿಂಗಳು ಉಳಿದಿದೆ. ಜನವರಿ, ಫೆಬ್ರವರಿ, ಮಾರ್ಚ್ ಆರ್ಥಿಕ ವರ್ಷ ಮುಗಿಯೋದಕ್ಕೆ ಇನ್ನು 3 ತಿಂಗಳಲ್ಲಿ ಈ ಸರ್ಕಾರ ಇನ್ನು ಉಳಿದ 1.5 ಲಕ್ಷ ಕೋಟಿಯನ್ನು ಖರ್ಚು ಮಾಡಿಬಿಡುತ್ತಾ? ಯಾವುದೇ ಬಜೆಟ್ನಲ್ಲಿ ಹೇಳಿದಷ್ಟು ಖರ್ಚಾಗೋದಿಲ್ಲ. ಬಜೆಟ್ ಅಂದ್ರೇನು? ಈ ಏಪ್ರಿಲ್ 1ರಿಂದ ಮುಂದಿನ ವರ್ಷದ ಮಾರ್ಚ್ 31ರವರೆಗೆ ಎಷ್ಟು ಆದಾಯ ಬರುತ್ತೆ ಎನ್ನುವ ಅಂದಾಜು, ಎಷ್ಟು ಖರ್ಚು ಮಾಡ್ತೀವಿ ಎನ್ನುವ ಅಂದಾಜು. ಈ ಅಂದಾಜಿನಲ್ಲಿ ಒಂದು 15-20% ಸಮಸ್ಯೆ ಆಗ್ಬೋದು, ಒಂದು 80% ಇಂಪ್ಲಿಮೆಂಟ್ ಆಗ್ಬೋದು. ಇದು ನೋಡಿದ್ರೆ 60-65%, 70%ಗೆ ಮುಟ್ಟುವ ಸಾಧ್ಯತೆ ಕಡಿಮೆ ಆಗ್ತಾ ಇದೆ. ಹಾಗಾಗಿ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದಕ್ಕೂ ಜಾರಿಯಾಗ್ತಿರೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಆ ಕಾರಣಕ್ಕಾಗಿ ಗ್ಯಾರಂಟಿಗಳಿಗೂ ಸಮಸ್ಯೆ ಆಗ್ತಾ ಇದೆ, ಅಭಿವೃದ್ಧಿಗೂ ಸಮಸ್ಯೆ ಆಗ್ತಾ ಇದೆ. ಗ್ಯಾರಂಟಿ ಹಣ ಬಿಡುಗಡೆಯಾಗೋದಕ್ಕೆ ಯಾಕೆ ಸಮಸ್ಯೆ ಆಗ್ತಿದೆ ಅನ್ನೋದಕ್ಕೆ ಇನ್ನೂ ಒಂದು ಅಂಕಿಅಂಶವನ್ನು ಕೊಡ್ತೀನಿ. ಉದಾಹರಣೆಗೆ ಗೃಹಲಕ್ಷ್ಮಿ ಹಣ ಯಾವ ಇಲಾಖೆಯಿಂದ ರಿಲೀಸ್ ಆಗುತ್ತೆ? ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯಿಂದ. ಈ ಇಲಾಖೆಗೆ ಬಜೆಟ್ನಲ್ಲಿ ಘೋಷಣೆಯಾದಂತಹ ದುಡ್ಡೆಷ್ಟು? 35,611 ಕೋಟಿ 2024-25 ಬಜೆಟ್ನಲ್ಲಿ. ಇದುವರೆಗೆ ಎಷ್ಟು ರಿಲೀಸ್ ಆಗಿದೆ ಅಂತ ನೋಡಿದ್ರೆ 22,053 ಕೋಟಿ ಅಷ್ಟೇ ರಿಲೀಸ್ ಆಗಿದೆ. ಬಾಕಿ 13,558 ಕೋಟಿ ಬಾಕಿ ಇದೆ. ಬಾಕಿ ರಿಲೀಸ್ ಆದರೆ ಗೃಹಲಕ್ಷ್ಮಿಗೆ ದುಡ್ಡು ಬರುತ್ತೆ. ಇನ್ನು
ಅಕ್ಕಿಗೆ ಯಾಕೆ ದುಡ್ಡು ಬರ್ತಾ ಇಲ್ಲ ಅಂತ ನೋಡಿದ್ರೆ ಆಹಾರ ಇಲಾಖೆ ಬಜೆಟ್ನಲ್ಲಿ ಘೋಷಣೆಯಾದ ಅನುದಾನ ಎಷ್ಟು? 9,948 ಕೋಟಿ ರೂಪಾಯಿ. ರಿಲೀಸ್ ಆಗಿದ್ದೆಷ್ಟು? 4,162 ಕೋಟಿ ರೂಪಾಯಿ. ಬಾಕಿ 5,786 ಕೋಟಿ ಬಾಕಿ ಇದೆ. ಈ ಎರಡೂ ಬಾಕಿಗಳು, ಒಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ 13,253 ಕೋಟಿ, ಆಹಾರ ಇಲಾಖೆಗೆ 5,786 ಕೋಟಿ ರಿಲೀಸ್ ಆಗಬೇಕಾಗಿದೆ. ಇನ್ನೂ 3 ತಿಂಗಳಿದೆ, ರಿಲೀಸ್ ಮಾಡ್ತೀವಿ ಅಂತ ಸರ್ಕಾರ ಹೇಳಬಹುದು. ಆದರೆ ಈ ಪ್ರಮಾಣದಲ್ಲಿ ಬಾಕಿ ಇದ್ದಾಗ ಇದು ರಿಲೀಸ್ ಆದರೆ ಗೃಹಲಕ್ಷ್ಮಿಗೆ, ಅಕ್ಕಿಗೆ ಹಣ ಬರುತ್ತೆ. ರಿಲೀಸ್ ಮಾಡೋದಕ್ಕೆ ಯಾಕೆ ಸಮಸ್ಯೆ ಆಗ್ತಾ ಇದೆ? ಸರ್ಕಾರಕ್ಕೆ ಬರುವಂತಹ ಆದಾಯದಲ್ಲಿ ಕೊರತೆಯಾಗಿದೆ. ಹಾಗಾಗಿ ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇದೆ. ಇದಿಷ್ಟು ಇವತ್ತಿನ ನ್ಯೂಸ್ 360. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.